ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿದ್ಯಾನಗರದಲ್ಲಿರುವ ವೈಜಾರ್ PU ಕಾಲೇಜ್ ತನ್ನದೇ ಆದ ಶಿಕ್ಷಣ ಕ್ಷೇತ್ರದಲ್ಲಿ ಛಾಪವನ್ನು ಮೂಡಿಸುತ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ 2025ರ ವೈಜಾರ್ PU ಕಾಲೇಜಿನ ಫಲಿತಾಂಶ ಪ್ರಕಟಗೊಂಡಿದ್ದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಅಮೋಘ ಸಾಧನೆಯನ್ನು ಗೈದಿದ್ದಾರೆ. 2025ರ PUC ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ತರುವುದರ ಮೂಲಕ ವೈಜಾರ್ PU ಕಾಲೇಜಿಗೆ ಮತ್ತು ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ಹಾಗೂ ಉಪನ್ಯಾಸಕರಿಗೆ ಹಾಗೂ ಕಾಲೇಜಿನ ಪ್ರಾಂಶುಪಾಲರಿಗೆ ತಂದೆ ತಾಯಿಗಳಿಗೆ ಕೀರ್ತಿ ತಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ವೈಜಾರ್ PU ಕಾಲೇಜಿನ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಬೋಧಕ ಬೋಧಿಕೆಯರು ಕೊಠಡಿಯ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ವಿದ್ಯಾರ್ಥಿಗಳನ್ನು ಹುರಿತುಂಬಿಸುವಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಮೆರೆದಿದೆ. ಈ ಹಿನ್ನೆಲೆಯಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಮತ್ತು ತಂದೆ ತಾಯಿಗಳಿಗೆ ಹಾಗೂ ಉಪನ್ಯಾಸಕರುಗಳಿಗೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಜಾನಕಿರಾಮ್ ಹಾಗೂ ಪ್ರಾಂಶುಪಾಲರು ಸೇರಿದಂತೆ ನಮ್ಮ AT1 ಪ್ರತಿಕ್ರಿಯೆ ನೀಡಿ ವಿದ್ಯಾರ್ಥಿಗಳಿಗೆ ಈ ಒಂದು ಅಮೋಘ ಸಾಧನೆಗೆ ನಮ್ಮ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಕಾಲೇಜಿನ ಪ್ರಾಂಶುಪಾಲರು ನಮ್ಮ AT1 ವಿದ್ಯಾರ್ಥಿಗಳು ಮತ್ತು ತಂದೆ ತಾಯಿ ಹಾಗೂ ಆಡಳಿತ ಮಂಡಳಿಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. So the row will be first one and column will be second. Okay. So who is in which row? It is in first row and second column. Who is represented in first row and second column. For example, 5. Sorry. Let us take 6. Which row and which column? 6 is an element in the matrix which is represented by second row and third row. You understood what is matrix? So sp3 carbon halogen bonds. So based on hybridization, haloalkenes are classified as 3 types. So one is called it as alkyl halide. ಎಲ್ಲರಿಗೂ ನಮಸ್ತೆ. ನಾನು ವೈಜಾರ್ PU ಕಾಲೇಜ್. ನನಗೆ ಸ್ಕೋರ್ ಬಂದು 97% ಆಗಿದೆ. ನಾನು ಸ್ಕೋರ್ ಮಾಡೋ ಕಾರಣ ನಮ್ಮ ಲೆಕ್ಚರರ್ಸ್ ಆಗಿರ್ಬೋದು, ನಮ್ಮ ಪೇರೆಂಟ್ಸು, ಆಮೇಲೆ ನನ್ನ ಎಫರ್ಟ್ಸ್ ಕೂಡ. ಇಲ್ಲಿ ಟೀಚರ್ಸ್ ಭಾಳ ಸಪೋರ್ಟಿವ್ ಆಗಿದ್ದರು. ಈಕ್ವಾಲಿಟಿ ತುಂಬ ಚೆನ್ನಾಗಿದೆ. ಯಾವುದೇ ಆ್ಯಾವ್ರೇಜ್ ಸ್ಟೂಡೆಂಟು, ಟಾಪರ್ ಸ್ಟೂಡೆಂಟು, ಬಿಲೋ ಆ್ಯಾವ್ರೇಜಲ್ಲಿ ಯಾವುದೂ ಭೇದ ಭಾವ ಇಲ್ಲ. ಎಲ್ಲರನ್ನೂ ಈಕ್ವಲಾಗಿ ಟ್ರೀಟ್ ಮಾಡಿ ಎಲ್ಲರಿಗೂ ಒಳ್ಳೆಯ ಸ್ಕೋರ್ ತಂದು ಕೊಡುವಂಥ ಕಾಲೇಜಿಂದ. ಅದಕ್ಕೋಸ್ಕರ ಫಸ್ಟು ನಾನು ವೈಜಾರ್ PUನ ಸೆಲೆಕ್ಟ್ ಮಾಡಿದ್ದು. ಸೆಲೆಕ್ಟ್ ಮಾಡೋಕ್ಕೆ ಒಳ್ಳೆಯ ಸಾರ್ಥಕತೆ ಸಿಕ್ಕಿದೆ ಅಂತ ಹೇಳ್ಬೋದು. 97% ತೊಗೊಂಡಿದ್ದಕ್ಕೆ ನನಗೂ ಹ್ಯಾಪಿ ಇದೆ, ನಮ್ಮ ಪೇರೆಂಟ್ಸ್ಗೂ ಪ್ರೌಡ್ ಫೀಲ್ ಇದೆ. ಅಷ್ಟು ತೊಗೊಂಡಿದ್ದಕ್ಕೆ ನನಗೆ ಭಾಳ ಸಂತೋಷ ಇದೆ. ಇಲ್ಲಿರೋ ಎಲ್ಲ ಲೆಕ್ಚರರ್ಸ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಆಮೇಲೆ ನನ್ನ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಚೇರ್ಮನ್ ಸರ್ ಆಗಿರ್ಬೋದು, ಇಲ್ಲಿರೋ ಟೀಚರ್ಸ್ ಆಗಿರ್ಬೋದು, ತುಂಬ ಸಪೋರ್ಟಿವ್ ಆಗಿದೆ. ಅವ್ರಿಗೆಲ್ಲರಿಗೂ ಒನ್ ಮೋರ್ ಟೈಮ್ ಥ್ಯಾಂಕ್ ಯು ಹೇಳಿ. ಈ 97% ಇದಕ್ಕೆ ನೀವು ಏನು ಅಂದ್ಕೊಂಡಿದ್ರೆ ಹೇಗೆ? 97% ಇನ್ನೂ ಜಾಸ್ತಿ ಅಚೀವ್ ಮಾಡಬೇಕಾಯ್ತು. ಎಸ್, 585 ಸ್ಕೋರ್ ಆಗಿದೆ. ನಾನು 590 ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಪರವಾಗಿಲ್ಲ, 585 ಆಗಿದೆ. ಇದರಲ್ಲೇ ಹ್ಯಾಪಿನೆಸ್ ಇರಬೇಕು. 97 ತೊಗೊಂಡಿದ್ದು ಒಳ್ಳೆ ಸ್ಕೋರೇ. ನೆಕ್ಸ್ಟ್ ದಿನ ನಾವು ಟ್ರೈ ಮಾಡಬೇಕು. ಕಂಟಿನ್ಯೂಸ್ ಕನ್ಸಿಸ್ಟೆನ್ಸಿ ಇರಬೇಕು, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇರಬೇಕು, ಪೇಷನ್ಸ್ ಇರಬೇಕು, ಪ್ರಾಕ್ಟೀಸ್ ಇರಬೇಕು. ಇವೆಲ್ಲ ಇದ್ದರೆ ಅಚೀವ್ ಮಾಡೋಕ್ಕೆ, ಡ್ರೀಮ್ ಅಚೀವ್ ಮಾಡೋಕ್ಕೆ ಸಾಧ್ಯ. Hello everyone, myself Vaishnavi Katur. I am the student of Vijayar PU College and I have scored 593 out of 600. This result would not
be possible without the great support of our lecturers, management, principal, and YJR team. And the thought of studying overnight for achieving our goals is not possible. For that, proper consistency has to be maintained to achieve our goals. And in our college, they used to conduct 2 tests per week, which helped me to improve my efficiency for learning and my standard of learning, which helped me a lot. And the personal guidance from our lecturers helped me to achieve this result. And the whole YJR curriculum is very good to achieve a good percentage. YJR college has really support. All the lecturers and staffs are very hardworking. ಎಲ್ಲರೂ ಆದ್ರೂ ಒಳ್ಳೆ ಕಾಲೇಜು, ಮಕ್ಕಳೆಲ್ಲ ಚೆನ್ನಾಗಿ ಎಜುಕೇಷನ್ ಇದೆ, ಒಳ್ಳೆ ಕೋಪ್ರೇಷನ್ ಇದೆ. ಎಲ್ಲ ಆಡಳಿತ ಮಂಡಳದವರಿಗೆ ನಮಸ್ಕಾರ. ನಾನು ಪ್ರಗತಿ ನಗರ ಫ್ಯಾಕ್ಟ್ರಿಯಿಂದ ಮಾದೇವಪ್ಪ ಅಂತೇಳಿ ಮಾತಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯಾದ್ಯಂತ ದ್ವಿತೀಯ PUC ಪರೀಕ್ಷೆಗಳು ಫಲಿತಾಂಶಗಳು ಹೊರಬಿದ್ದು ಎಲ್ಲ ಮಕ್ಕಳಿಗೂ ಶುಭವನ್ನು ಹಾರೈಸ್ತಾ ಇದ್ದಾನೆ. ಅದೇ ನಿಟ್ಟಿನಲ್ಲಿ ನಮ್ಮ ಶಾರದಾ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ YJR PU ಕಾಲೇಜಿನ ಬಗ್ಗೆ ಒಂದು ಒಳ್ಳೆಯ ರಿಸಲ್ಟನ್ನು ಬಂದಿದೆ. ಅದರ ಬಗ್ಗೆ 2 ವಿಷಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಸೈನ್ಸ್ ಮತ್ತು ಕಾಮರ್ಸ್ ವಿಭಾಗಗಳಿದ್ದು, ಸೈನ್ಸ್ ವಿಭಾಗದಲ್ಲಿ 231 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 100% ರಿಸಲ್ಟನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ರಾಹುಲ್ ಸಮಗಂಡಿ ಎಂಬ ಹಾಸ್ಟೆಲ್ನಲ್ಲಿರುವಂಥ ಒಬ್ಬ ವಿದ್ಯಾರ್ಥಿ 590 ಅಂಕಗಳನ್ನು ಪಡೆದು ಜಿಲ್ಲೆಯ 4ನೇ ಸ್ಥಾನ ಮತ್ತು ರಾಜ್ಯದ 9ನೇ ಸ್ಥಾನವನ್ನು ಪಡೆದಿದ್ದಾನೆ. ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ 96 ಮಕ್ಕಳು ಪರೀಕ್ಷೆಗೆ ಹಾಜರಾಗಿದ್ದು 96% ಉತ್ತೀರ್ಣತೆಗೊಂಡಿದ್ದಾರೆ. ಅದರಲ್ಲಿ ಟಾಪ್ ಸ್ಕೋರರ್ ಆಗಿ ವೈಷ್ಣವಿ ಕಾಟ್ವೆ ಎಂಬ ಒಬ್ಬ ವಿದ್ಯಾರ್ಥಿನಿ 593 ಅಂಕಗಳನ್ನು ಪಡೆದು ನಮ್ಮ ಜಿಲ್ಲೆಯ 2ನೇ ಸ್ಥಾನ ಮತ್ತು ಕರ್ನಾಟಕ ರಾಜ್ಯದ 8ನೇ ಸ್ಥಾನವನ್ನು ಪಡೆದಿದ್ದಾರಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಭೂಮಿಕಾ ಮತ್ತು ಇನ್ನಿತರ ವಿದ್ಯಾರ್ಥಿಗಳು ಸಾಕಷ್ಟು ಅಂಕಗಳನ್ನು 90%ಗಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ಅದೇ ರೀತಿ ಎಲ್ಲ ಸಬ್ಜೆಕ್ಟ್ನಲ್ಲಿ ಒಂದು ವಿಶೇಷತೆ ಏನಂತಂದರೆ, ಎಲ್ಲ ಸಬ್ಜೆಕ್ಟ್ನಲ್ಲಿ 100ಕ್ಕೆ 100. ಇವತ್ತು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, CS, ಅದೇ ರೀತಿ ಕಾಮರ್ಸ್ನಲ್ಲಿ ಎಕನಾಮಿಕ್ಸ್, ಅಕೌಂಟೆನ್ಸಿ ಎಲ್ಲದರಲ್ಲೂ 100ಕ್ಕೆ 100 ಮಾರ್ಕ್ಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ ಅಂತ ನಾನು ನಮ್ಮ YJR ಕಾಲೇಜಿಂದ ಅಷ್ಟು ಒಂದು ಒಳ್ಳೆಯ ಟೀಚಿಂಗನ್ನು ನಾವು ಕೊಡ್ತಾ ಇದ್ದೀವಿ. ಒಳ್ಳೆಯ ಹಾಸ್ಟೆಲ್ ಸುವ್ಯವಸ್ಥೆ, ಒಳ್ಳೆಯ ವ್ಯವಸ್ಥೆ ಇದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಂಥ ಒಳ್ಳೆಯ ರಿಸಲ್ಟನ್ನು ಕೊಡಬೇಕಾದ್ರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಇವತ್ತು ಪ್ರಸಾದ್ ಇರ್ಬೋದು, ಕಾರ್ಯದರ್ಶಿಗಳು ಇರ್ಬೋದು, ಇನ್ನಿತರೆಲ್ಲ ಪದಾಧಿಕಾರಿಗಳು ಎಲ್ಲರ ಒಂದು ಸಹಕಾರದೊಂದಿಗೆ ನಮ್ಮ ಪ್ರಿನ್ಸಿಪಾಲ್ರಾದ B. ಕೋಟಯ್ಯ ಚೌಧರಿ ಮತ್ತು ವೈಸ್ ಪ್ರಿನ್ಸಿಪಾಲ್ರು, ಅದೇ ರೀತಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಎಲ್ಲರ ಒಂದು ಸಹಕಾರದೊಂದಿಗೆ ನಾವು ಈ ರೀತಿ ಒಂದು ಒಳ್ಳೆ ರಿಸಲ್ಟನ್ನು ಕೊಟ್ಟಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ. ಈ ಕಳೆದ ವರ್ಷಕ್ಕಿಂತ ಈ ವರ್ಷ ಫಲಿತಾಂಶ ಏನು ಸರ್, ಲಾಟ್ ಆಫ್ ಡಿಫರೆನ್ಸ್ ಏನದು? ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ 8 ಮಾರ್ಕ್ಸ್ ಎಕ್ಸೆಸ್ನಾಗಿ ನಾವು ಪಡೆದುಕೊಂಡಿದ್ದೀವಿ. ಅದೇ ರೀತಿ ನಮ್ಮಲ್ಲಿ ವಿಶೇಷತೆ ಏನಂತಂದರೆ, ಒಬ್ಬ ವಿದ್ಯಾರ್ಥಿ ಎಲ್ಲ ಕಡೆ ನಾರ್ಮಲಾಗಿ ನೋಡಬೇಕಾದ್ರೆ ಒಂದು ಉನ್ನತ ವಿದ್ಯೆಯನ್ನು ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಒಂದು ಟೀಮನ್ನು ಮಾಡ್ತಾರೆ. ನಮ್ಮಲ್ಲಿ ಆ ಥರ ಇರೋಲ್ಲ. 1 to 100 ಎಷ್ಟು ಜನ ಮಕ್ಕಳಿರ್ತಾರೆ ಎಲ್ಲರಿಗೂ ಒಂದೇ ವಿದ್ಯಾಭ್ಯಾಸ ನಡೀತಿದೆ. 40% ಬಂದ ವಿದ್ಯಾರ್ಥಿಗಳನ್ನು ಸಹ ನಾವು ತಗೊಂಡು ಅವರಿಗೆ 90 ಮೇಲೆ ಮಾರ್ಕ್ಸ್ ಅಂಕಗಳನ್ನು ಕೊಡುವುದು ನಮ್ಮ ಮೈನ್ ಉದ್ದೇಶ. ಟಾಪ್ ಸ್ಕೋರು ತೆಗೆಯೋದು ನಮ್ಮ YJR ಕಾಲೇಜಿನ ಒಂದು ಚೇರ್ಮನ್ ಆಗಿ ನನ್ನ ಇಂಟೆನ್ಷನ್ ಏನಂತಂದರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಅಂಕಗಳನ್ನು ತರಿಸೋದೇ ನಮ್ಮ ಉದ್ದೇಶ. ಅದನ್ನೇ ನಾವು ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ವಿದ್ಯಾಸಂಸ್ಥೆಯ ಒಳ್ಳೆ ರಿಸಲ್ಟ್ YJR PU ಕಾಲೇಜಲ್ಲಿ ಬಂದಿದ್ದಕ್ಕೆ ನಮ್ಮ ಎಲ್ಲರಿಗೆ ಖುಷಿ ತಂದಿದೆ. ಮೇಯ್ನು
ನಮ್ಮ ಇದರಲ್ಲಿ ಕ್ರೆಡಿಟ್ ಗೋಸ್ ಟು ಪ್ರಿನ್ಸಿಪಾಲ್ ಮೇನ್, ಆಮೇಲೆ ಬೋಧಕಿ ಲೆಕ್ಚರರ್ಸ್ಗೆ ಚೆನ್ನಾಗಿ ಹೇಳಿದ್ದಾರೆ ಅಂತ ನಮ್ಮ ಮನಸ್ಸಿಗೆ. ಬಟ್ ಇನ್ನೂ ಚೆನ್ನಾಗಿ ಬರ್ಬೇಕಂತ ನನ್ನ ಆಸೆ. ಮನುಷ್ಯ ಆಸೆ ಇದ್ರೇ ಮುಂದಕ್ಕೆ ಹೋಗ್ತಾ ಇದ್ದಾನೆ, ಯಾರೇ ಇರ್ಬಾರ್ದಕ್ಕ. ನನ್ನ ಪ್ರಿನ್ಸಿಪಲ್ ಒಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನಗೆ ಮೆಡಿಕಲ್ ಸೀಟ್ಸ್ ಬರಬೇಕಂತ ಅವತ್ತು ಹೇಳ್ತಾ ಇದ್ದೀನಿ, ಮುಂದೂ ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅದರ ಕಡೆ ಜಾಸ್ತಿ ಗಮನ ಕೊಡಿರಿ ಹೇಳಿ ಈ ಅವಕಾಶ ಕೊಟ್ಟಿದ್ದ ನಮ್ಮ ಚೇರ್ಮನ್ಗೆ, ಪ್ರಿನ್ಸಿಪಾಲ್ಗೆ ಧನ್ಯವಾದಗಳು ಹೇಳುತ್ತಾ 4 ಮಾತು ನಾನು ಮುಗಿಸ್ತಾ ಇದ್ದೀನಿ. YJR PU ಕಾಲೇಜು ರಿಸಲ್ಟ್ ಬಗ್ಗೆ ಒಳ್ಳೆ ಹೆಮ್ಮೆ ಅನಿಸ್ತಾ ಇದೆ. ಒಳ್ಳೆ ರಿಸಲ್ಟ್ ಬಂತು. ಸೈನ್ಸಲ್ಲಿ ಆಲ್ಮೋಸ್ಟ್ 100% ಪಾಸಿಂಗ್ ಇದೆ. ಕಾಮರ್ಸ್ ಕೂಡ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂತು. ಕಾಮರ್ಸಲ್ಲಿ ಇಬ್ಬರು ಹುಡುಗಿಯರು 83%, 593 ಮಾರ್ಕ್ಸ್ ತೆಗೆದಿದ್ದಾರೆ. ಈಗ ಹಿಂಗಾಗಿ ನಮಗೆ ಈ YJR ಕಾಲೇಜ್ ಟೀಮ್ ಜಾನಕಿರಾಮ್ ಅವರು ಮತ್ತು ಅವರು ಪ್ರಿನ್ಸಿಪಾಲು ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಬರೋಕ್ಕೆ ಅನುಕೂಲ ಆಯಿತು. ಇದರಿಂದ ನನಗೆ ಹೆಮ್ಮೆ ಅನಿಸ್ತು. Sharda Educational Society committee members, our beloved President Sir, Prasad Sir, Directors Subbarao Sir, Koteshwara Sir, Venkateshwara Sir, and our Chairman Sir, Srimati Elmanchil Janata Rani College Chairman Sir, Johnny Kiram Sir, with the help of all the core committee team members and with the help of all the teaching and non-teaching members, this year we achieved a very good results. Compared to last year, in science and commerce, there is a lot of difference. For example, in science, last year it was 587, this year 590. Mr. Rahul Samgandi is secured a very good score. Then in commerce stream, last year only 581, this year 593, approximately 12 marks variation this year. So, compared to last year, this year not only in this Koppal district, like Ballari, the Raichur, and in Koppal, 3 districts we are in a top position right now. For example, 593 district second rank, state 7th rank in commerce, and in science, state 10th rank and district 4th rank, Mr. Rahul Samgandi and Vaishnavi Kartwe. So, with the help of all the team members, directors, presidents and staff, teaching and non-staff members, non-teaching staff members, we achieved a very good results. So, with the help of all the team members, I am giving assurance to our beloved presidents and secretaries and directors. In future, no doubt at all, in this campus, we'll see very good results in the NEET, KCET and any other competitive examinations. I am giving a very good 100% assurance to all the team members on behalf of my core committee teaching members. I'll give the very good results in future in objective examination also. So we want a very good cooperation from students, parents. This year very good students are there. In future also very good results will produce, no doubt at all. So with the help of all the parents, children and the committee members, will give the very good results for this YJR college. Thank you. ನಮ್ಮ ಈ YJR ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUC ಫಲಿತಾಂಶ ನಿನ್ನೆ ಬಂದಿದೆ. ಇದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ರಾಹುಲ್ ಸಮಗಂಡಿ ಅಂತ ಕನಕೇರಿ ಆ ಸ್ಟೂಡೆಂಟ್ಗೆ ಉತ್ತಮ ಫಲಿತಾಂಶ ನಮ್ಮ ಕಾಲೇಜಿನಲ್ಲಿ 590 ಅಂಕ ಪಡೆದಿದ್ದಾನೆ. ಅದರ ಜೊತೆಗೆ ವಾಣಿಜ್ಯ ವಿಭಾಗದಲ್ಲಿ 593 ಅಂಕಗಳನ್ನ ಪಡೆದು ವೈಷ್ಣವಿ ಕಟವ ಅನ್ನೋ ವಿದ್ಯಾರ್ಥಿ ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ನಿನ್ನೆ ನನಗೆ ನಾವು ಕರೆ ತಂದಿರುವಂಥ ಕೆಲವೊಂದು ಪಾಲಕರು ದೂರವಾಣಿ ಮುಖಾಂತರ ಕರೆ ಮಾಡಿ ನಮ್ಮ ಮಗಳದು ಫಲಿತಾಂಶ ಚೆನ್ನಾಗಿ ಬಂದಿದೆ, ನಾವು 10ನೇ ಕ್ಲಾಸ್ನಲ್ಲಿ ನಿಮಗೆ ಕಾಲೇಜಿಗೆ ಬಂದು ಒಪ್ಪಿಸಿದಾಗ ನಿಮ್ಮ ಫಲಿತಾಂಶವನ್ನು ಅವಾಗಿನ ನಿಮ್ಮ ಅಲ್ಲಿರುವಂಥ ಪ್ರಾಚಾರ್ಯರಾಯಿತು, ಪ್ರಾಂಶುಪಾಲರಾಯಿತು ಹೇಳಿದ್ದಕ್ಕಿಂತ ಚೆನ್ನಾಗಿ ಕೊಟ್ಟಿದ್ದೀರಿ, ಇನ್ನೂ ಚೆನ್ನಾಗಿ ಬರಬೇಕು,
ನೀವು ಕೊಪ್ಪಳ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿನೂ ನಿಮ್ಮದೊಂದು ಟಾಪ್ 10 ಸ್ಕೋರ್ನಲ್ಲಿ ಬಂದಿದೆ. ಹಂಗೆ ಮುಂದುವರಿಸ್ರಿ ನೀವು. ಹಾಗೆ ಈಗ ಹೇಳಿದರು, ನಾವು ಮುಂದಕ್ಕೆ ಹೋದಾಗ MBBS ಸೀಟ್ಗಳಾಯಿತು, ಇವಾಯಿತು, ನಾವು ಯಾವ ಲಾಂಗ್ ಟರ್ಮನ್ನು ನಡೆಸ್ತಾ ಇಲ್ಲ. ಕೆಲವೊಂದು ಪಾಲಕರು ಫೋನ್ ಮಾಡಿ ಕೇಳಿದ್ದೇನೆಂದರೆ, ನೀವು ಮುಂದಕ್ಕೆ ನಿಮ್ಮ ಕಾಲೇಜಲ್ಲಿ ಜಾಯಿನ್ ಮಾಡ್ಸೋಕೆ ನಮಗೆ ಸೀಟ್ಗಳು ಬೇಕು. ನಾವು ಯಾಕಂದ್ರೆ ನಿಮ್ಮ ಕಾಲೇಜಲ್ಲಿ ಎಲ್ಲರನ್ನೂ ತೊಗೊಳಕತ್ತೀರಿ. ಕೆಲವೊಂದು ಕಾಲೇಜ್ಗಳಿಗೆ ಹೋದಾಗ 77% ಇದ್ರೆ ಮಾತ್ರ ನಿಮ್ಗೆ ಅಡ್ಮಿಷನ್ ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ ಅಂತಾರೆ. ನೀವು ನಮಗೇನಂದ್ರೆ ನಿಮ್ಮ ಕಾಲೇಜಿಂದ ಒಂದು ಹೆಮ್ಮೆ ಏನಂದರೆ, ನಿಮ್ಮ ಲೆಕ್ಚರರ್ಸ್ ನೀವು ಹೆಂಗೆ ಅವ್ರಿಗೆ ಇದು ಮಾಡ್ತೀರೋ ಗೊತ್ತಿಲ್ಲ. ನಾವು ಸಪ್ಲಿಮೆಂಟ್ರಿ ಇನ್ನೊಂದು ಸಲ ಎಕ್ಸಾಮ್ ಬರೆದು ಕೊಟ್ಟವ್ರನ್ನು, ಜುಲೈದಲ್ಲಿ ಅಡ್ಮಿಷನ್ ಮಾಡಿದವ್ರನ್ನು ಕೂಡ ನೀವು ಇವತ್ತು ಅವರೆಲ್ಲ ಒಳ್ಳೆ ಫಲಿತಾಂಶದಲ್ಲಿ ಉತ್ತೀರ್ಣರಾಗಿರ್ತಾರೆ. ಅದಕ್ಕಾಗಿ ನಾವು ನಿಮ್ಮ ಕಾಲೇಜಿಗೆ ಸ್ವಲ್ಪ ನಾವು ಮಕ್ಕಳನ್ನ ಕಳ್ಸೋಕ್ಕಾಯಿತು, ಎದಕ್ಕಾಯಿತು ಭಾಳ ಹೆಮ್ಮೆಯಿಂದ ಹೇಳ್ಕೊಳಕತ್ತೀವಿ. ಆ ವೈದ್ಯರ ಕಾಲೇಜ್ಗೆ ನಾವು ಮಕ್ಕಳನ್ನ ಕಳಿಸ್ತೀವಿ ಅಂತ ಹೇಳಿದರು. ಅವರು ಹೇಳಿದ ಪಾಲಕರ ಮಾತಿಗೆ ನಿನ್ನೆ ನಮಗೆ ಭಾಳ ಹೆಮ್ಮೆ ಆಯಿತು. ಈ 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ನಡೆಯುವ YGR PU ಕಾಲೇಜಿ ಒಳ್ಳೆಯ ಫಲಿತಾಂಶ ಬಂದಿದೆ. ಇಲ್ಲಿ ಆ ಫಲಿತಾಂಶ ಬರಲಿಕ್ಕೆ ಇವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗುರ್ತಿದೆ. ಬಟ್ ಅದೇ ಥರ ಹಾಸ್ಟೆಲ್ನಲ್ಲಿ ಕೂಡ ಎಲ್ಲ ಒಳ್ಳೆಯ ವ್ಯವಸ್ಥೆ ಮಾಡಿ ಇವರಿಗೆ ಇದನ್ನೆಲ್ಲ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ 2 ಮಾತುಗಳನ್ನು ಮುಗಿಸ್ತೀನಿ.